ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇರೋದು ಈ ಭಾಗದ ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿಯಲು ಕಾರಣವಾಗ್ತಾ ಇದೆ. ಈ ಬಾರಿ ನೀರಿನ ಮೂಲಗಳಾದ ಕೆರೆ ಬಾವಿಗಳಲ್ಲಿ ಅಂತರ್ಜಲ ಕಡಿಮೆಯಾಗಿ ಬಾವಿಗಳ ಬರಿದಾಗುವ ಸ್ಥಿತಿ ನಿರ್ಮಾಣಗೊಂಡಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತಾ ಇರುವ ಸಂಶೋಧನೆಗಳಿಂದ ತಿಳಿದು ಬಂದಿದ್ದು, ಇದೇ ರೀತಿಯ ಬಿಸಿಲಿನ ವಾತಾವರಣ ಮುಂದುವರೆದಲ್ಲಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆಯಾಗ್ತಾ ಇದೆ. 35 ರಿಂದ 36 ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿಲಿನ ತಾಪಮಾನ ಏರಿಕೆ ಕಂಡಿದ್ದು, ಜಿಲ್ಲೆಯ ಜನರಿಗೆ ಬಿಸಿ ಅನುಭವವನ್ನ ನೀಡಿದೆ. ಉರಿ ಬಿಸಿಲು ಕೇವಲ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವುದಲ್ಲದೆ ಅತಿ ಅವಶ್ಯಕವಾಗಿರುವ ಕುಡಿಯುವ ನೀರಿನ ಮೂಲಗಳನ್ನೇ ಬರಿದು ಮಾಡಿದೆ. ಜಿಲ್ಲೆಯ ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಈ ಬಾರಿ ತಾಪಮಾನ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಪುತ್ತೂರಿನ ಹಲವು ಕಡೆಗಳಲ್ಲಿ ಈ ಹಿಂದೆ ಎಂದೂ ಕಂಡರಿಯದ ರೀತಿಯಲ್ಲಿ ಬಾವಿಗಳ ಅಂತರ್ಜಲ ಮಟ್ಟ ಕುಸಿಯಲಾರಂಭಿಸಿದ್ದು, ಕೆಲವು ಬಾವಿಗಳಲ್ಲಿ ಈಗಾಗಲೇ ನೀರಿನ ಹರಿವು ನಿಂತಿದೆ. ಈ ಬೆಳವಣಿಗೆ ಜನಸಾಮಾನ್ಯರನ್ನ ಆತಂಕದಲ್ಲಿ ಇರುವಂತೆ ಮಾಡಿದ. ರಾಜ್ಯ ಅಂತರ್ಜಲ ನಿರ್ದೇಶನಾಲಯ ಇತ್ತೀಚೆಗೆ ನಡೆಸಿದ ಸರ್ವೆಯೊಂದರ ಪ್ರಕಾರ ರಾಜ್ಯದ 157 ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟದಲ್ಲಿ ಸುಧಾರಿಕೆ ಕಂಡುಬಂದಿದ್ದು, ಅತಿ ಹೆಚ್ಚು ಮಳೆ ಬರುವಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತರ್ಜಲ ಮಟ್ಟ ಕುಸಿತಾ ಇರುವ ಬಗ್ಗೆ ವರದಿ ಉಲ್ಲೇಖವಾಗಿದೆ. ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಾ ಇರುವ ಬಿಸಿಲಿನ ತಾಪವು ಈ ನೀರಿನ ಅಭಾವಕ್ಕೆ ಒಂದು ಕಾರಣವೂ ಆಗಿರುವ ಜೊತೆಗೆ ಕೃಷಿ ಭೂಮಿಗಳಲ್ಲಿ ನಿರಂತರ ಬೋರ್ವೆಲ್ಗಳ ಮೂಲಕ ನೀರು ಹರಿಸಿ ನೀರು ಪೋಲ್ ಮಾಡುವ ಪ್ರಕ್ರಿಯೆಗಳು ನಡೀತಾ ಇರೋದು ಕೂಡ ನೀರಿನ ಅಭಾವಕ್ಕೆ ಕಾರಣ ಎನ್ನಲಾಗಿದೆ. ಈಗಾಗಲೇ ಹಲವು ಕೃಷಿ ತೋಟಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದ್ದು, ನೀರನ್ನು ತೂಗಿ ಅಳೆದು ತೋಟಗಳಿಗೆ ಪೂರೈಸಬೇಕಾದ ಸ್ಥಿತಿಯಾಗಿದೆ. ಜಿಲ್ಲೆಯಲ್ಲಿ ಇದೇ ರೀತಿಯ ವಾತಾವರಣ ಮುಂದುವರಿದಲ್ಲಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗುವ ಎಲ್ಲಾ ಲಕ್ಷಣಗಳು ಕಂಡುಬರ್ತಾ ಇದೆ. ಹೆಚ್ಚುತ್ತಾ ಇರುವ ಬಿಸಿಲಿನ ತಾಪವನ್ನು ತಪ್ಪಿಸಲು ಜನ ಮಧ್ಯಾಹ್ನದ ವೇಳೆಗೆ ರಸ್ತೆಗೆ ಇಳಿಯುವುದನ್ನು ನಿಲ್ಲಿಸಿದ್ದಾರೆ. ತಮ್ಮ ಕೆಲಸ ಏನಿದ್ರೂ ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಗೆ ಎನ್ನುವ ನಿಯಮವನ್ನ ಜಿಲ್ಲೆಯ ಜನ ಕೆಲವು ಕಡೆಗಳಲ್ಲಿ ಪಾಲಿಸಲಾರಂಭಿಸಿದ್ದಾರೆ. ದಿನೇ ದಿನೇ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮಧ್ಯಾಹ್ನದ ಹೊತ್ತು 30 ರಿಂದ 40 ಡಿಗ್ರಿಯಷ್ಟು ಬಿಸಿಲಿನ ಧಗೆ ಕಂಡು ಬರ್ತಾ ಇದೆ. ಮಾತ್ರ ಅಲ್ಲ, ಇದರಿಂದಾಗಿ ನಮ್ಮಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಂಡು ಬರ್ತಾ ಇದೆ. ಕೆರೆ ಬಾವಿಗಳು ಬತ್ತಿ ಹೋಗ್ತಾ ಇದೆ. ಕೃಷಿಕ ಚಟುವಟಿಕೆಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಅಡಿಕೆ ಗಿಡಗಳನ್ನು ಬೆಳೆಸ್ತಾರೆ. ಅಡಿಕೆ ಗಿಡಗಳಿಗೆ ಬೇಕಾದಷ್ಟು ನೀರು ಈಗ ಕೊರತೆ ಕೂಡ ಕಂಡು ಬರ್ತಾ ಇದೆ. ಅಡಿಕೆ ಗಿಡಗಳು ಒಣಗಲಿಕ್ಕೆ ಆರಂಭ ಆಗಿದೆ. ಅದರ ಜೊತೆಗೇನೆ ನಡೆದಾಡಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಸೆಕೆಗಳು ಆಗ್ತಾ ಇರುವುದರಿಂದ ಮಧ್ಯಾಹ್ನದ ಹೊತ್ತು ಬೇಟೆಗೆ ಬರುವುದು, ಬೀದಿಗೆ ಬರುವುದು ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಕೃಷಿ ಚಟುವಟಿಕೆಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾವಾಗಲೂ ಏಪ್ರಿಲ್ ಹಂತದಲ್ಲಿ ಮುಂಗಾರು ಪೂರ್ವ ಮಳೆ ನಮ್ಮಲ್ಲಿ ಬರ್ತಾ ಇತ್ತು. ಆದರೆ ಈ ಬಾರಿ ಅದು ಕೂಡ ಸರಿಯಾಗಿ ಬರಲಿಲ್ಲ. ಒಂದಿಷ್ಟು ಗುಡುಗು ಮಿಂಚುಗಳು ಬಂದು ಸಣ್ಣ ಮಳೆ ಬರುವುದು ಬಿಟ್ಟರೆ ದೊಡ್ಡ ರೀತಿಯ ಮಳೆ ಬರಲಿಲ್ಲ. ಆದ್ರಿಂದ ಅದು ಕೂಡ ಒಂದು ನಮಗೆ ಮುಂಗಾರು ಪೂರ್ವ ಮಳೆ ಕೂಡ ಈ ಸಲ ಬಹಳಷ್ಟು ಕಡಿಮೆ ಆಗಿದೆ. ಬಿಸಿಲಿನ ತಾಪಮಾನ ತಡಿಲಿಕ್ಕೆ ಆಗದೆ ನೀರೆಲ್ಲ ಬತ್ತಿ ಹೋಗಿ ಮತ್ತು ಮಳೆನೂ ಇಲ್ಲದೆ ವರ್ಷಕ್ಕೆ ಈ ಟೈಮಲ್ಲೆಲ್ಲ ಒಳ್ಳೆ ಮಳೆ ಬರ್ತಿತ್ತು, ಒಂದೆರಡು. ಆದ ಕಾರಣ ಮಳೆ ಇಲ್ಲದೆ ನಮ್ಮ ತೋಟ ಎಲ್ಲ ಇಲ್ಲೆಲ್ಲ ಬತ್ತಿ ಹೋಗಿದೆ. ಕುಡಿಲಿಕ್ಕೂ ನೀರಿಲ್ಲ, ಮತ್ತು ಬಾವಿಯಲ್ಲೂ ನೀರಿಲ್ಲ, ಬೋರ್ವೆಲ್ಲೂ ಬತ್ತಿ ಹೋಗಿದೆ. ಆದ ಕಾರಣ ನಾವು ನೋಡಿ ಇಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಟಿದ್ದೇವೆ. ಇದರಲ್ಲಿ ಮಳೆಗಾಲದ್ದು ನೀರಿದೆ. ಇದನ್ನೇ ಈಗ ಇದು ಎಂತಂದರೆ ಪಾತ್ರೆ ತೊಳಿಲಿಕ್ಕೆ, ಸ್ನಾನಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೇವೆ. ಆ ಕಾರಣ ನೀವು ನೀರನ್ನು ಪಂಚಾಯತಿಯಿಂದ ಸಪ್ಲೈ ಮಾಡಬೇಕು ಎಲ್ಲ ಮನೆಗಳಿಗೂ.